ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 11 ಆಗೋಗಿದೆ, ತುಂಬ ಹೊತ್ತಾಯಿತು. ನಾನಿವತ್ತು ಮೆಹಂದಿ ಹಚ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಅದು ಡ್ರೈ ಆಗಲಿ ಅಂತ ಕಾಯ್ತಾ ಇದ್ದೆ. ಯೂಶ್ವಲಿ 2 ಅವರ್ಗೆ ಡ್ರೈ ಆಗುತ್ತೆ. ಈಗ ಚಳಿ ಇದೆ ಅಲ್ವಾ, ಆಗಲೇ ಇಲ್ಲ. ನಾನು 2.5 ಅವರ್ ಕಾದ್ಬಿಟ್ಟು ಸ್ನಾನ ಮಾಡಿ ಬಂದೆ. ಈಗ 11:17. ಆ್ಯಕ್ಚುಲಿ ನಾನಿವತ್ತು ಪೋಸ್ಟ್ ಆಫೀಸ್ಗೆ ಹೋಗೋಣ ಅಂದ್ಕೊಂಡಿದ್ದೆ, ಲೇಟ್ ಆಗೋಯ್ತಾ ಏನೋ ಗೊತ್ತಾಗ್ತಿಲ್ಲ. ಹೋಗ್ಲಾ ಬೇಡವಾ ಅಂತ ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ಪೋಸ್ಟ್ ಆಫೀಸಲ್ಲಿ ನಾನು FD ಇಡ್ತೀನಿ. FD ಇನ್ ದ ಸೆನ್ಸ್ ಇದು 10 ಇಯರ್ಸ್ದು. ಇದನ್ನು ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳ್ತಾರೆ. ಸಾನು ಒಂದು SSA ಅಕೌಂಟ್ ಅಂತ ಇದೆ, ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಂತ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಆಮೇಲೆ ಮಾತಾಡ್ತೀನಿ. ಟೈಮ್ ಆಗಿಬಿಟ್ಟಿದೆ, 12 ಗಂಟೆ ಆಗುತ್ತೆ ನಾನು ಅಲ್ಲಿಗೆ ಹೋಗೋ ತನಕ. ಅಲ್ಲಿ ತನಕ ಅವರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಒಂದು ಸರಿ. ದಿನ ಹೀಗೇ ಲೇಟ್ ಆಗಿಬಿಡುತ್ತೆ, ಬೇಡ ಅಂದ್ಬಿಡೋದು. ಇವತ್ತು ಹೋಗಲೇಬೇಕು ಅಂದ್ಕೊಂಡೆ, ಮೆಹಂದಿ ಹಚ್ಕೊಂಡ್ಬಿಟ್ಟು ಲೇಟ್ ಆಗೋಯ್ತು. ಸೊ ತಿಂಡಿ ಆಯ್ತು, ಇವತ್ತು ಲೇಟ್ ಆಯ್ತಲ್ವ ಅಂದ್ಬಿಟ್ಟು ತಿಂಡಿ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ. ಈಗ ಅದನ್ನೆಲ್ಲ ತೊಗೊಂಡು ಹೊರಡ್ತೀನಿ. ಕೂದಲು ಒಣಗಿಲ್ಲ, ನೋಡೋಣ. 11:15 ಹೋಗಿದ್ದು ಸ್ನೇಹಿತರೆ. 10 ನಿಮಿಷದಲ್ಲಿ ತಿಂಡಿ ಏನು ತಿನ್ನೋಂಗಿಲ್ವಲ್ಲ, ಹೊರಟ್ಬಿಟ್ಟೆ. ಇವಾಗ ಕರೆಕ್ಟಾಗಿ 1 ಗಂಟೆ. ಆದರೆ ಹೋಗಿದ್ದು ನಾನು ಪೋಸ್ಟ್ ಆಫೀಸ್ಗೆ ಫಸ್ಟು. ಅಲ್ಲಿ ಎಷ್ಟು ರಶ್ ಇತ್ತು ಅಂತೀರಾ, ಟೋಕನ್ ಸಿಸ್ಟಮಲ್ಲಿ. ಅಂದರೆ ನಾನು ಹೋದಾಗ ನನಗೆ ಸಿಕ್ಕಿದ್ದು ಟೋಕನ್ ಬಂದು 47. ಅಲ್ಲಿ ಕರಿತಾ ಇದ್ದಿದ್ದು 16. ಇವು 2 ಅವರ್ ಆದರೂ ನನ್ನ ನಂಬರ್ ಅಂತೂ ಬರೋದಿಲ್ಲ ಅಂದ್ಕೊಂಡು ಬಂದುಬಿಟ್ಟೆ. ಆ್ಯಕ್ಚುಲಿ ಇವಾಗ ಹೋಗ್ಬೋದಿತ್ತು, ನಾನು ವಾಪಸ್ ಒಂದು ಸರಿ ನೋಡ್ಕೊಂಡು ಬರೋಣ ಅಂತ. ಆದರೆ ನಾನು ಫೋಟೋಗ್ರಾಫೇ ತೊಗೊಂಡೋಗಿರಲಿಲ್ಲ. ನಾನು ಹೋಗಿದ್ದು KVP ಮಾಡಿಸೋದಕ್ಕೆ. KVP ಅಂದರೆ ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿಬಿಟ್ಟು. ಇದು ನಾವು ಇಟ್ಟಿರೋ ದುಡ್ಡು ಡಬಲ್ ಆಗುತ್ತೆ 10.5 ವರ್ಷ ಅಥವಾ 11 ವರ್ಷಕ್ಕೆ. ನನ್ನ ಹತ್ರ ಎಕ್ಸಸ್ ಮನಿ ಇದೆ ಅಂದರೆ ಅದು ಅಲ್ಲಿಗೆ ಹಾಕ್ಬಿಡ್ತೀನಿ. ಅಂದರೆ ಅದು ಇದ್ರೂ ಇಲ್ಲದೆ ಇರೋ ಥರ ನನಗೆ 10 ವರ್ಷಕ್ಕಲ್ವಾ ಅದು ದುಡ್ಡು ಬರೋದು. ಬೇರೆ ಕಡೆ ಇಡೋ ಬದಲು ಈಗ ಬ್ಯಾಂಕಲ್ಲಿ ಇಟ್ಟರೂ ಕೂಡ ದುಡ್ಡಿದೆ ಏನಾದರೂ ತೊಗೊಳ್ಳೋಣ, ಖರ್ಚು ಮಾಡೋಣ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನನ್ನ ಹತ್ರ ಈ ದುಡ್ಡು ನನಗೆ ಲೆಕ್ಕಕ್ಕಿಲ್ಲ, ಇದು ಈ ಫ್ಯೂಚರ್ಗೆ ಇದ್ಬಿಡಲಿ ಅಂತ ಹೇಳಿಬಿಟ್ಟು ನಾನು ಅದನ್ನು ಇಟ್ಬಿಡ್ತೀನಿ 10-11 ವರ್ಷಕ್ಕೆ. ಅಲ್ಲಿ ತನಕ ಅದು ನನ್ನ ಹತ್ರ ದುಡ್ಡು ಇದೆ ಅನ್ನೋದೇ ಮರ್ತುಬಿಟ್ಟಿರ್ತೀನಿ ನಾನು. ಆ ಪಾಸ್ಬುಕ್ ನೋಡಿದಾಗಲೇ ನೆನಪು ಬರೋದು. ಆ ಥರ ಇಡೋಣ ಅಂತ ಹೋಗಿದ್ದು ನಾನು. ಇದಕ್ಕೆ ಡಾಕ್ಯುಮೆಂಟ್ ಅಂತ ಹೇಳಿಬಿಟ್ಟು ನಮ್ಮದು ಒಂದು SB ಅಕೌಂಟ್ ಇರಬೇಕು. ಸೊ SB ಅಕೌಂಟು ನಾವು ದುಡ್ಡು ಕಟ್ಟೋ ಹಾಗಿದ್ರೆ ಕ್ಯಾಶ್, ಅಲ್ಲೇ ಅಪ್ಲಿಕೇಶನ್ ಸಿಗುತ್ತೆ. 2 ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಅದ್ರ ಜೊತೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು, ಫೋಟೋಗ್ರಾಫ್ ಕೊಡಬೇಕು, ಫೋಟೋಗ್ರಾಫ್ ಅಂಟಿಸ್ಬೇಕು. ಅಲ್ಲಿ ನಾನು ಮರ್ತುಬಿಟ್ಟೆ. ಸೊ ಅದಕ್ಕೆ ಅಂದ್ಬಿಟ್ಟು ಇನ್ನೊಂದು ಸಾರಿ ಹೋಗ್ಬೇಕೀಗ. ಪೋಸ್ಟ್ ಆಫೀಸಲ್ಲಿ ಸಖತ್ ರಶ್ ಇರುತ್ತೆ. ಈ ಪೆನ್ಷನ್ ತೊಗೊಳ್ಳೋರು ಇರ್ತಾರಲ್ವ, ಅದಕ್ಕೆ ನಾನು ಫಸ್ಟ್ ಒಂದು 10 ಡೇಸ್ ಬೇಡ, ಲಾಸ್ಟ್ ಒಂದು 10 ಡೇಸ್ ಬೇಡ, ಮಿಡ್ಡಲ್ಲಿ ಹೋಗೋಣ ಅಂದ್ಬಿಟ್ಟು ಎವ್ರಿ ಮಂತ್ ಕಾಯ್ತೀನಿ. ಅವಾಗ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ಟು ಪೋಸ್ಟ್ಪೋನ್ ಆಗಿಬಿಡುತ್ತೆ. ಈಗ ಗೊತ್ತಿಲ್ಲ, ಇನ್ನೊಂದು 4 ದಿನದಲ್ಲಿ ಹೋಗಬೇಕು, ಇಲ್ಲಾಂದರೆ ಮತ್ತೆ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನು. ಇಷ್ಟ ಆಯಿತು. ಬರಬೇಕಾದ್ರೆ ಹಾಗೆ ಸ್ವಲ್ಪ ತರಕಾರಿ ತರಬೇಕಿತ್ತು. ನೋಡಿ ತರಕಾರಿ. ಹಾಗೆ ಇನ್ನೂ ಒಂದು ರೀಸನ್ನು ಯಾಕೆ ಇಷ್ಟು ಲೇಟ್ ಆಗಿದ್ದು ಅಂದರೆ, ಒಂದು ಹೊಸ ಬೊಟೀಕ್ಗೆ ಹೋಗಿದ್ದೆ. ಅಲ್ಲಿ ಒಂದು ಬ್ಲೌಸ್ ಕೊಡೋಣ ಅಂತ ಹೇಳಿಬಿಟ್ಟು. ಬೆಳಿಗ್ಗೆ ಇವತ್ತು ಹಾಲೇ ಬಿಸಿ ಮಾಡಿರಲಿಲ್ಲ, ಚಳಿ ಇದೆ ಅಂದ್ಬಿಟ್ಟು ಹಾಲು ಉಳ್ಕೊಂಡಿದೆ. ಇಲ್ಲ ಅಂದಿದ್ರೆ ಗಾನ್. ನಮ್ಮ ಸಾನುಗೆ ಪನ್ನೀರ್ ಆಗಿಬಿಡ್ತಿತ್ತು ಇವತ್ತು. ಸಾನುಗೆ ಏನಾದರೂ ಈ ಥರ ಹೇಳಿದರೆ, ಸಾನು ಇವತ್ತು ಹಾಲು ಬಿಸಿ ಮಾಡೋದೇ ಮರ್ತೋಯ್ತು, ಸಾನು ಒಡೆದೋಗುತ್ತೆ ಸಾನು ಅಂದರೆ, ಹಾಗಿದ್ರೆ ಪನ್ನೀರ್ ಸಿಗುತ್ತೆ ನನಗೆ ಅಂತ ಖುಷಿ ಪಡ್ತಾಳೆ ಅವಳು. ಓಕೆ, ಹೇಳ್ತಿದ್ದೆ. ಒಂದು ಬೊಟೀಕ್ನ ಹೋದ ಸಾರಿ ಹೋದಾಗ ನೋಡಿದ್ದೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೋಡ್ಕೊಂಡು ಬಂದಿದ್ದೆ. ಒಂದು ಬ್ಲೌಸ್ ಸ್ಟಿಚಿಂಗಿಗೆ 650 ಅಂದಿದ್ರು, ನಾರ್ಮಲ್ ಬ್ಲೌಸ್ ಸ್ಟಿಚಿಂಗಿಗೆ 650 ಅಂದರು. ಸರಿ ಒಂದು ಕೊಟ್ಟು ನೋಡೋಣ ಹೆಂಗೆ ಹೊಲಿತಾರೆ ಅಂದ್ಬಿಟ್ಟು ಈ ಸರಿ ಹೋಗಿದ್ದೆ. ಅದು ನನಗೆ ಮರ್ತೋಗಿತ್ತು ರೋಡು. ಒಂದು ರೌಂಡ್ ಫುಲ್ ವಾಪಸ್ ಬಂದು ನಮ್ಮ ಮನೆ ಹತ್ರ ಮತ್ತೆ ಹೋಗಿ ಕೊಟ್ಬಿಟ್ಟು ಬಂದಿರೋದು ನಾನು. ಸೊ ಅಲ್ಲಿ ಇವತ್ತು ಹೋದಾಗ ಸಖತ್ತು ಮೆಷರ್ಮೆಂಟ್ ತೊಗೊಂಡ್ರು. ಇಷ್ಟೊಂದು ಮೆಷರ್ಮೆಂಟ್ ನಾನು ಇಷ್ಟು ದಿನ ಯಾರೂ ತೊಗೊಂಡಿರೋದು ನೋಡೇ ಇರಲಿಲ್ಲ. ಅದಕ್ಕೋ ಏನೋ ಅನಿಸುತ್ತೆ. ಈಗ 650ಇಂದ ಹೋಗಿ 800 ಆಗಿದೆ. ಈಗ
ಟ್ಯಾಕ್ಸ್ ಬೇರೆ ಚಾರ್ಜ್ ಮಾಡಿದ್ರು 750 ಪ್ಲಸ್ ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ 790 ಆಗಿದೆ. ಈಗ ನೋಡೋಣ ಬ್ಲೌಸ್ ಹೆಂಗೆ ಕೊಡ್ತಾರೆ ಹೊಲ್ದಾದ್ಮೇಲೆ ಅಂತ. ಆ ಬ್ಲೌಸ್ ಸಾರಿ ಆ ಸೀರೆಗೆ ನಾನು 2000 ರುಪೀಸ್ ಕೊಟ್ಟಿರೋದು, ಆ ಬ್ಲೌಸ್ಗೆ 800. ಇನ್ನು ಸ್ಯಾರಿಗೆ ಕುಚ್ಚು ಹಾಕ್ಸಿಲ್ಲ, ಫಾಲ್ ಹಾಕ್ಸಿಲ್ಲ ಆ್ಯಂಡ್ ನೋ ಎಂಬ್ರಾಯ್ಡ್ರಿ, ವಿತೌಟ್ ಎನಿ ಎಂಬ್ರಾಯ್ಡ್ರಿ ಸಿಂಪಲ್ ಬ್ಲೌಸ್ಗೆ 800 ರುಪೀಸ್. ಎನಿವೇಸ್ ಅಷ್ಟು ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ಹೊಲಿದ್ರೆ ನನಗೆ ಖುಷಿ, ಇಲ್ಲ ಅಂದರೆ ಬೇಜಾರಾಗುತ್ತೆ. ಈಗ ಅವತ್ತಿಂದ ಹೋಗೋದು ಬರೋದು ಹಾಗೆ ಆಗ್ತಾಯಿತ್ತು, ಕೊಡೋದಕ್ಕೆ ಆಗಿರಲಿಲ್ಲ. ಇವತ್ತು ಕೊಟ್ಟು ಬಂದಿದ್ದೀನಿ. ನನ್ನ ತುಳಸಿ ಹಬ್ಬದ ವ್ಲಾಗಲ್ಲಿ ಇದ್ರ ಬಗ್ಗೆ ಕೇಳಿದ್ರಿ, ಇದನ್ನು ತೋರಿಸಿ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಇದು ನಾನು ತೊಗೊಂಡಿದ್ದು ಇಲ್ಲಿಗೆ ಈ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ಆಲ್ಮೋಸ್ಟ್ 4 years ಬ್ಯಾಕ್. ಆವಾಗ ಇದ್ರ ರೇಟು 7000 ಅರೌಂಡ್ ಇತ್ತು. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಆನ್ಲೈನಲ್ಲಿ ಅಮೆಝಾನಲ್ಲಿ ಸಿಗುತ್ತೆ. ಫರ್ನಿಚರ್ ಅಂಗಡಿಗಳಲ್ಲಿ ನೀವು ನೋಡ್ಬೋದು, ಹೊರಗಡೆ ನೇತಾಕಿರ್ತಾರೆ, ಈಸಿಲಿ ಅವೈಲೇಬಲ್. ಇದು ಮೇಲ್ಗಡೆ ಈ ಥರ ನಿಮಗೆ ಸೀಲಿಂಗ್ಗೆ ಜಾಗ ಇಲ್ಲ ಹಾಕೋದಕ್ಕೆ ಅಂದರೆ ಒಂದು ಪೋಲ್ ಬರುತ್ತೆ, ಪೋಲ್ಗೆ ನೇತಾಕ್ಬೋದು. ಮನೆ ಒಳಗಡೆ ಕೂಡ ಇಟ್ಕೊಳ್ಬೋದು, ಇಲ್ಲೂ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದೇನು ಅಂತ ನನ್ನ ಫಾಲೋವರ್ಸ್ಗೆ ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ. ಇದು ನಾನು ದೇವರ ಮನೇಲಿ ಇಟ್ಟಿರೋ ಅಂಥ ಒಂದು ಹುಂಡಿ. ಇದರಲ್ಲಿ ದುಡ್ಡು ಹಾಕೋದು ಮಾತ್ರ ರಾಜೇಶ್ ಅವರು. ಈ ದುಡ್ಡು ನಾನು ಏನು ಮಾಡ್ತೀನಿ, ಯಾತಕ್ಕೋಸ್ಕರ ಅನ್ನೋ ಹಾಗಿದ್ರೆ ಇದು ನನ್ನ ಖರ್ಚಿಗೆ, ನನ್ನ ಪರ್ಸ್ನಲ್ ಯೂಸ್ಗೆ. ಈ ದುಡ್ಡಲ್ಲಿ ನಾನು ನನಗೆ, ಸಾನುಗೆ ಅಥವಾ ರಾಜೇಶ್ಗೆ ಏನಾದರೂ ತೊಗೊಳ್ಬೋದು, ನಾನು ಏನಾದರೂ ಮಾಡ್ಬೋದು. ರಾಜೇಶ್ ನೀನು ಏನು ಮಾಡಿದೆ ಅದು ಅಂತ ಕೇಳೋದಿಲ್ಲ. ನನಗೇನಾದರೂ ದುಡ್ಡು ಬೇಕು ಅಂದರೆ ನಾನು ಅವ್ರಿಗೇನು ಕೇಳೋದಿಲ್ಲ, ಇದರಲ್ಲೇ ತೊಗೊಂಡು ಖರ್ಚು ಮಾಡ್ತೀನಿ. ಲೈಕ್ ಈಗ ರೀಸೆಂಟಾಗಿ ಒಂದು ಗೋಲ್ಡ್ ತೊಗೊಂಡಿದ್ದೆ ನೋಡಿ, ಕರಿಮಣಿ ಚೈನು. ಅದಕ್ಕೆ ದುಡ್ಡು ಕೂಡ ನಾನು ಇದರಿಂದಾನೇ ತೆಗೆದು ಅವ್ರಿಗೆ ಕೊಡ್ತಾ ಇದ್ದೀನಿ. ಈ ಥರ ನಾನು ಯಾವಾಗಲಾದರೂ ಏನಾದರೂ ಚಿನ್ನ ತೊಗೊಂಡ್ರೆ ನಾನು ಈ ಹುಂಡಿಯಿಂದ ತೆಗೆದು ಖರ್ಚು ಮಾಡ್ಕೊಳ್ತೀನಿ. ರೀಸೆಂಟಾಗಿ ನನಗೊಂದು ಕಮೆಂಟ್ ರಿಸೀವ್ ಆಗಿತ್ತು, ನಾನು ಹೇಗೆ ಸೇವ್ ಮಾಡಲಿ ಅಕ್ಕ, ಗೋಲ್ಡ್ ತೊಗೊಳ್ಬೇಕು ಅಂತ ಇದ್ದೀನಿ ಅಂತ ಹೇಳಿ. ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ. ಆ್ಯಸ್ ಅ ಹೌಸ್ ವೈಫ್, ನಾನು ಅರ್ನಿಂಗ್ ವಿಮೆನ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ಆ್ಯಸ್ ಅ ಹೌಸ್ ವೈಫ್ ನೀವು ಹೇಗೆಲ್ಲ ಮಾಡ್ಬೋದು ಅಂದರೆ, ಮನೆ ಖರ್ಚಿಗೆಲ್ಲ ಅಂದ್ಬಿಟ್ಟು ನಮಗೆ ಇಷ್ಟು ದುಡ್ಡು ಅಂತ ಕೊಟ್ಟಿರ್ತಾರೆ. ಆ ದುಡ್ಡಲ್ಲಿ ನಾವು ಆದಷ್ಟು ಸೇವ್ ಮಾಡಬೇಕು. ಸೇವ್ ಮಾಡೋದು ಅಂತ ಹೇಳಿಬಿಟ್ಟು ತರೋ ವೆಜಿಟೇಬಲ್ಸ್, ಫ್ರೂಟ್ಸಲ್ಲಿ ಕಡಿಮೆ ಮಾಡಿ ಅಂತ ಹೇಳೋದಿಲ್ಲ ನಾನು. ಅನ್ನೆಸೆಸರಿ ಖರ್ಚುಗಳು ತುಂಬ ಸಿಂಪಲ್ ಅಂದರೆ, ನಮಗೆ ಡೈಲಿ ತರಕಾರಿ ಫ್ರೂಟ್ಸ್ ಎಲ್ಲ ಬೇಕಾಗುತ್ತೆ. ಅದು ನಮ್ಮ ಮನೆ ಕಡೆ ತೊಗೊಂಡ್ರೆ ಒಂದು ಕಡೆ ಒಂದು ರೇಟ್ ಇರುತ್ತೆ, ಸೂಪರ್ ಮಾರ್ಕೆಟಲ್ಲಿ ಒಂದು ರೇಟು, ಮಾರ್ಕೆಟಲ್ಲಿ ಒಂದು ರೇಟು, ಸ್ಟ್ರೀಟ್ ಸೈಡಲ್ಲಿ ಒಂದು ರೇಟು. ಎಲ್ಲಿ ನಿಮಗೆ ಚೆನ್ನಾಗಿರೋ ಗೂಡ್ಸು ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ನೀವು ನೋಡಿ ನೀವು ಅಲ್ಲಿ ತೊಗೊಳ್ಬೇಕಾಗತ್ತೆ. ನಮ್ಮ ಮನೇಲಿ ಎಷ್ಟೊಂದು ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಇರುತ್ತೆ, ಅದು ಅನ್ನೆಸೆಸರಿಯಾಗಿ ಓಡ್ತಾ ಇರುತ್ತೆ. ಅದನ್ನೆಲ್ಲ ನೀವು ನೋಡಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಅದರಲ್ಲಿ ನಿಮಗೆ ಸೇವ್ ಆಗುತ್ತೆ. ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು. ಈಗ ಪೆಟ್ರೋಲ್ ಕೂಡ ಜಾಸ್ತಿ ಆಗಿದೆ. ನೀವು ಎಲ್ಲ ಕಡೆಯೂ ಗಾಡಿ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಅದನ್ನು ಬಿಟ್ಟು ವಾಕಿಂಗ್ ಮಾಡಿ, ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಹೆಂಗಸರು ಅಂದಮೇಲೆ ಸೀರೆ ಬಟ್ಟೆ ತೊಗೊಳೋದು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ನೋಡಿ ಪ್ಲ್ಯಾನ್ ಮಾಡಿ. ಈಗ ಸೀರೆ ತೊಗೊಂಡ್ಮೇಲೆ ಅದಕ್ಕೆ ಜಿಗ್ಜ್ಯಾಕು, ಫಾಲು, ಕುಚ್ಚು ಅಂದ್ಬಿಟ್ಟು ಎಷ್ಟೊಂದು ಖರ್ಚುಗಳಿರುತ್ತಲ್ವಾ. ಅದನ್ನೆಲ್ಲ ನೀವೇ ಕಲ್ತ್ಕೊಂಡು ನೀವೇ ಮಾಡೋ ಹಾಗಿದ್ರೆ ಮನೆಯಲ್ಲಿ ಆದಷ್ಟು ಅಂದರೆ ಮಷೀನ್ ಇದ್ದರೆ ಕೆಲವೊಬ್ರು ಮಾಡ್ಬೋದು, ಇಲ್ಲ ಅಂದರೆ ಕೈ ಹೊಲಿಗೆ ಕೂಡ ಹಾಕ್ಬೋದು, ಕುಚ್ಚು ಹಾಕ್ಬೋದು. ಅದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರೋ ಅದನ್ನು ನೀವು ಆ್ಯಸ್ ಅ ಸೇವಿಂಗ್ಸ್ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದೀನಿ, ನನ್ನ ಸೇವಿಂಗ್ಸ್ ಇದು ಅಂದ್ಬಿಟ್ಟು ನೀವು ತೆಗೆದ್ಬಿಟ್ಟು ಪಿಗ್ಗಿ ಬ್ಯಾಂಕಲ್ಲಿ ಹಾಕ್ಕೊಳ್ಬೋದು. ಇನ್ನು ನಾನು ಮನೆಯಲ್ಲೇ ವ್ಯಾಕ್ಸಿಂಗ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಪಾರ್ಲರ್ಗೆ ಹೋದರೆ ನಾವು ಯೂಶ್ವಲಿ ಏನು ಮಾಡ್ಕೊಳ್ತೀವಿ, ವ್ಯಾಕ್ಸಿಂಗ್ ಆಗಿರ್ಬೋದು, ಥ್ರೆಡಿಂಗ್ ಆಗಿರ್ಬೋದು, ಅಥವಾ ಹೇರ್ ಕಟ್ ಆಗಿರ್ಬೋದು. ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ನಿಜವಾಗ್ಲೂ ತುಂಬಾ ಉಳಿಸ್ತೀರ. ಒಂದು ಡಬ್ಬ ವ್ಯಾಕ್ಸ್ ತಂದರೆ ನಿಯರ್ಲಿ 4-5 ಟೈಮ್ಸ್ ಮಾಡ್ಕೊಳ್ಬೋದು ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ಗೆ. ಆಗ ನಿಮಗೆ ಜಾಸ್ತಿ ಖರ್ಚಾಗೋದಿಲ್ಲ. ಅದನ್ನೆಲ್ಲ ನೀವು ಆ್ಯಸ್ ಅ ಸೇವಿಂಗ್ಸ್ ಅಂತ ಪಿಗ್ಗಿ ಬ್ಯಾಂಕಲ್ಲಿ ಇಟ್ಕೊಳ್ಬೋದಲ್ವಾ. ಈ ಥರ ಸಣ್ಣ ಪುಟ್ಟ ನೀವು ಸೇವ್ ಮಾಡಿದಾಗ ಸ್ನೇಹಿತರೆ, ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಹಬ್ಬಗಳಲ್ಲಿ ನಿಮಗೆ ಅಂತ ಗಿಫ್ಟ್ ಕೊಡ್ತಾರಲ್ವ ಮನಿ, ಅದನ್ನು ಕೂಡ ನೀವು ಎತ್ತಿಟ್ಕೊಳ್ಬೋದು. ಸೊ ಇದೆಲ್ಲ ಸಣ್ಣ ಪುಟ್ಟ ನಾನು ಸೇವಿಂಗ್ಸ್ ಐಡಿಯಾಸ್ನ ಕೊಟ್ಟಿರೋದು ನಿಮಗೆ. ಸೊ ನಿಮ್ಮಲ್ಲೂ ತುಂಬ ಜನ ಈ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ನೀವೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನೋಡಿದವ್ರಿಗೆ ಹೆಲ್ಪ್ ಆಗುತ್ತಲ್ವಾ. ನಾಳೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸ್ ತಂದಿದ್ದೆ, ಈರುಳ್ಳಿ ಬಿಡಿಸಿದ್ದೀನಿ, ಬೀನ್ಸ್ ಬಿಡಿಸ್ತಾ ಇದ್ದೀನಿ. ಕ್ಯಾರೆಟ್ ಮನೇಲೇ ಇತ್ತು. ಹಸಿ ಬಟಾಣಿ ಹಬ್ಬಕ್ಕೆ ತರಿಸಿದ್ದೆ ನೋಡಿ, ನವರತ್ನ ಕೂರ್ಮ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು.
ಅದರದ್ದು ಅರ್ಧ ಮಿಕ್ಕಿದೆ. ಸೊ ಅದನ್ನು ಹಾಕಿ ಮಾಡೋಣ ಅಂತ. ಗೆಡ್ಡೆಕೋಸು ಇದ್ದರೆ ಗೆಡ್ಡೆಕೋಸು ಹಾಕ್ಬೋದು, ಕೆಲವೊಬ್ಬರು ಆಲೂಗಡ್ಡೆ ಹಾಕ್ತಾರೆ, ನನಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಕ್ಯಾಪ್ಸಿಕಮ್ ಹಾಕ್ಬೋದು. ಕ್ಯಾಪ್ಸಿಕಮಲ್ಲಿ ತೊಗೊಳೋದಕ್ಕೆ ನಂಗೆ ನೆನಪಾಗಲಿಲ್ಲ. ಲಾಸ್ಟ್ ವೀಕ್ ತಾನೇ ತಂದು ಮಾಡಿದ್ದೆ. ಸೊ ನಾನು 1 ವೀಕ್ ತಂದಿರೋ ಅಂಥ ವೆಜಿಟೇಬಲ್ಸ್ನ ನೆಕ್ಸ್ಟ್ ವೀಕ್ ತರೋದಿಲ್ಲ. ಸೊ ಸಮಥಿಂಗ್ ಡಿಫ್ರೆಂಟ್ ಟೇಸ್ಟ್ ಇರಬೇಕು ಅಂತ ಹೇಳಿಬಿಟ್ಟು 15 ಡೇಸ್ ಒನ್ಸ್ ಮಾತ್ರ ನಾನು ತರಕಾರಿಗಳನ್ನ ರಿಪೀಟ್ ಮಾಡೋದು. ಇವತ್ತು ಪಾಲಕ್ ತಂದಿದ್ದೆ, ಪಾಲಕ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ತೀನಿ. ಯಾಕಂದರೆ ಇದಕ್ಕೆ ತುಂಬ ಮಸಾಲೆ ಹಾಕೋದಿಲ್ಲ ನಾನು, ತುಂಬ ಅಂದರೆ ತುಂಬ ಸಿಂಪಲ್ಲು. ಬಟ್ ಆದ್ರೂ ಸಾನು ತುಂಬ ಇಷ್ಟ ಆಗುತ್ತೆ. ಮಮ್ಮ ನನಗೆ ಜಾಸ್ತಿ ಕೊಡು ಅಂತ ಹೇಳ್ತಾಳೆ. ನಾನು ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಯಾಕೆ ಅಂದರೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ. ಆ ಅಪ್ಲಿಕೇಶನ್ ತಂದಿದ್ನಲ್ಲ, ಅಪ್ಲಿಕೇಶನ್ ಫಿಲ್ ಮಾಡಿದೆ. ಮೂವಿಗಳು ಯಾವ್ದ್ಯಾವ್ದಿದೆ ಅಂದ್ಬಿಟ್ಟು ನೋಡಿಕೊಂಡು ಅದನ್ನು ಫ್ರೀ ಟೈಮಲ್ಲಿ ನೋಡ್ತಾ ಇರ್ತೀನಿ. ಈಗ ಪಾಲಕ್ ಪನ್ನೀರ್ ಮಾಡೋದಕ್ಕೆ ರೆಡಿ ಇದೆ. ಪನ್ನೀರ್ ಹಾಕೋದಿಲ್ಲ, ಬರೀ ಪಾಲಕ್ಕು. ಅದು ತಣ್ಣಗಾಗೋ ತನಕ ನಾನು ಇಲ್ಲಿ ಕೂತ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಹೋಗ್ಬಿಟ್ಟು ಅಡುಗೆ ಕಂಟಿನ್ಯೂ ಮಾಡ್ತೀನಿ. ಪಾಲಕ್ ಮಾಡೋದಕ್ಕೆ ಸ್ನೇಹಿತರೆ, ಮೊದಲು ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದರಲ್ಲಿ 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಖಾರ ಮೆಣಸಿನ್ಕಾಯಿ, ಜಾಸ್ತಿ ಮೆಣಸಿನ್ಕಾಯಿ ಹಾಕಬಾರ್ದು, ಖಾರ ಆಗುತ್ತೆ. ಸೊ 3 ಹಾಕಿದ್ದೀನಿ. ಆ್ಯಂಡ್ 1 ದಪ್ಪ ಹುಳಿ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಇದು ಬೇಯಬೇಕು. ಈಗ ಟೊಮ್ಯಾಟೊ ನೋಡಿ ಹಾಫ್ ಕುಕ್ ಆಗಿದೆ. ಅದು ಹಾಫ್ ಕುಕ್ ಆಗಬೇಕು ಅಂತೇನಿಲ್ಲ, ಜೊತೆಗೆ ಕೂಡ ಹಾಕ್ಬೋದು. ಪಾಲಕ್ನ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಅದನ್ನು ಬೇಯೋಕ್ಕೆ ಒಂದು 5 ನಿಮಿಷದೊಳಗಡೆ ಸಣ್ಣ ಉರಿ ಮಾಡಿ ಇಟ್ಟರೆ ಬೆಂದ್ಕೊಳ್ಳುತ್ತೆ. ಬೇಯಿಸ್ಕೊಂಡಿರೋ ತಣ್ಣಗಾಗೋ ತನಕ ನಾವು ಮಸಾಲೆ ರುಬ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಬಿಟ್ಟು ಹಾಗೆ ನೀರು ಹಾಕ್ದೇ ಪುಡಿ ಮಾಡ್ಕೊಳ್ತೀನಿ. ನೆಕ್ಸ್ಟು ಬೇಯಿಸ್ಕೊಂಡಿರೋ ಟೊಮ್ಯಾಟೊ ಹಾಗೆ ಮೆಣಸಿನ್ಕಾಯಿ, ಇದು ಎರಡನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೆಕ್ಸ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ. ಜಾಸ್ತಿ ಎಣ್ಣೆ ಬೇಕು ಅಂತಿಲ್ಲ, ಈರುಳ್ಳಿ ಫ್ರೈ ಆಗೋ ಅಷ್ಟು ಇದ್ದರೆ ಸಾಕು. ಈರುಳ್ಳಿ ನಿಮಗೆ ಹಾಕಲೇಬೇಕು ಅಂತಲೂ ಇಲ್ಲ, ನೀವು ತಿಂದು ಅಭ್ಯಾಸ ಇದೆ ಅನ್ನೋ ಹಾಗಿದ್ರೆ ಹಾಕ್ಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿದ್ದೀವಲ್ವ ಇದನ್ನು ಸೇರಿಸಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ವಿತಿನ್ ಮಿನಿಟ್ 2 ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಸೊಪ್ಪನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಬೇಕು. ನೀರು ಬೇಯಬೇಕಾದ್ರೆ ಜಾಸ್ತಿ ಹಾಕಬೇಡಿ ಸ್ನೇಹಿತರೆ. ಈ ಪಾಲಕ್ಗೆ ಜಾಸ್ತಿ ನೀರು ಹಿಡಿಸೋದಿಲ್ಲ ನಾವು ಗೊಜ್ಜು ಮಾಡಬೇಕು ಅಂದಾಗ. ಹಾಗಾಗಿ ಆದಷ್ಟು ಕಡಿಮೆ ನೀರನ್ನು ಯೂಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಅದನ್ನೇ ಮತ್ತೆ ಗೊಜ್ಜಿಗೂ ಕೂಡ ಹಾಕ್ಕೊಳ್ಳಿ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ ಹಾಕೋದು. ಇದಕ್ಕೆ ತುಂಬ ಜನ ಮಸಾಲೆಗಳು ಹಾಕ್ತಾರೆ, ಅಂದರೆ ಚಿಲ್ಲಿ ಪೌಡರ್, ಕೋರಿಯಾಂಡರ್ ಪೌಡರ್, ಗರಂ ಮಸಾಲ, ಹಳದಿ ಎಲ್ಲನೂ. ಹಳದಿ ಬೇಕಿದ್ದರೆ ಹಾಕ್ಕೊಳ್ಬೋದು. ಇದೆರಡನ್ನು ನಾವು ಉಪ್ಪು ಸೇರಿಸ್ಬಿಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಮಾಡಿ ಬಿಟ್ಟರೆ ಸಾಕು. ಪಾಲಕ್ ಪನ್ನೀರ್ ರೆಡಿ. ಆದರೆ ಪನ್ನೀರ್ ನಾನು ಹಾಕೋದಿಲ್ಲ, ಯೂಶ್ವಲಿ ಇಷ್ಟೇ ಮಾಡೋದು. ಟೇಸ್ಟಿಯಾಗಿರುತ್ತೆ. ಅಂದರೆ ಇದಕ್ಕೆ ಸ್ವಲ್ಪ ನಾವು ಹುಳಿ ಜಾಸ್ತಿ ಹಾಕಿದಾಗ ಅದೊಂಥರ ಟೇಸ್ಟ್ ಬರುತ್ತೆ. ಆ್ಯಂಡ್ ನಿಮ್ಮ ಹತ್ರ ಸೊಪ್ಪು ಜಾಸ್ತಿ ಇದೆ ಅನ್ನೋ ಹಾಗಿದ್ರೆ ಕಾಯಿ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಕಾಯಿ ಹಾಕೋದ್ರಿಂದ ಸ್ವಲ್ಪ ಅದರ ಸ್ವೀಟ್ನೆಸ್ ಕೂಡ ಆ್ಯಡ್ ಆಗುತ್ತೆ, ಒಂಥರ ಕ್ರೀಮಿ ಟೆಕ್ಸ್ಚರ್ ಕೂಡ ಕೊಡುತ್ತೆ. ಬಟ್ ಹೋಟೆಲ್ಸಲ್ಲಿ ಅವರು ಕಾಯಿನ ಆ್ಯಡ್ ಮಾಡೋದಿಲ್ಲ. ಬಟ್ ನಮಗೆ ಅದು ಕಾಯಿ ಹಾಕಿದಾಗ್ಲೇ ಟೇಸ್ಟ್ ಅನಿಸೋದು. ಓಕೆ ಸ್ನೇಹಿತರೆ, ಇದನ್ನೊಂದು ಸಾರಿ ಟ್ರೈ ಮಾಡಿ. ನೀವು ಪಾಲಕ್ನ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮನಿ ಸೇವಿಂಗ್ ಐಡಿಯಾ ಹೇಳಿದ್ದೀನಿ, ನಾನು ಯಾವ ರೀತಿಯಲ್ಲಿ ಮನಿನ ಸೇವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇನ್ನು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋರು ಇರ್ತಾರೆ. ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನೀವೇನಾದರೂ ನನಗೆ ಹೇಳೋ ಹಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಕೂಡ ಟ್ರೈ ಮಾಡ್ತೀನಿ. ಯಾಕಂದರೆ ಕಲಿಯೋದಕ್ಕೆ ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ ಅಲ್ವಾ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಅದು ಎಷ್ಟು ವರ್ಷ ತೊಗೊಳುತ್ತೋ ಗೊತ್ತಿಲ್ಲ. ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.